ಶರಣಾದ 6 ನಕ್ಸಲರ ಹಳೆ ಪ್ರಕರಣಗಳ ಸಂಬಂಧ ಚಿಕ್ಕಮಗಳೂರು ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನಿನ್ನೆ ಶರಣಾದ ನಕ್ಸಲರನ್ನ ಕಾಡಿಗೆ ಕರೆದೊಯ್ದ ಪೊಲೀಸರು ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಬಂಧ ಕಡೆಗುಂದಿ ಗ್ರಾಮದಲ್ಲಿ ಸ್ಥಳ ಮಹಜರ್ ನಡೆಸಲಾಯಿತು. ನಕ್ಸಲರ ಪೈಕಿ ಮುಂಡಗಾರು ಲತಾ, ಜಯಣ್ಣ, ಸುಂದರಿ, ವನಜಾಕ್ಷಿ ಮೇಲೆ ಚಿಕ್ಕಮಗಳೂರಿನ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ. ಮುಂಡಗಾರು ಲತಾ ವಿರುದ್ಧ 33 ಪ್ರಕರಣಗಳಿದ್ರೆ ವನಜಾಕ್ಷಿ ಮೇಲೆ 15 ಪ್ರಕರಣಗಳಿದೆ. ಇನ್ನು ಸುಂದರಿ, ಜಯಣ್ಣ ವಿರುದ್ಧ ತಲಾ 3 ಪ್ರಕರಣಗಳು ಇದೆ. ಚಿಕ್ಕಮಗಳೂರಿನ ಕಳಸ ಪಿಎಸ್ಐ ನಿತ್ಯಾನಂದ ಗೌಡರನ್ನ ಅಮಾನತು ಮಾಡಿ ಐಜಿಪಿ ಅಮಿತ್ ಸಿಂಗ್ ಆದೇಶಿಸಿದ್ರು. ಪತ್ನಿಯೊಂದಿಗೆ ಗಲಾಟೆ ಮಾಡಿದ ಆರೋಪಕ್ಕೆ ನಿತ್ಯಾನಂದ ಗೌಡ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ಪತ್ನಿ ಜೊತೆ ಗಲಾಟೆ, ಇಲಾಖೆಯಲ್ಲಿ ಅಶಿಸ್ತು ಹಿನ್ನೆಲೆ ನಿತ್ಯಾನಂದ ಗೌಡರನ್ನ ಸಸ್ಪೆಂಡ್ ಮಾಡಲಾಯಿತು. ತರೀಕೆರೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಸಿ ನಿತ್ಯಾನಂದ ಗೌಡರನ್ನ ಅಮಾನತು ಮಾಡಲಾಯಿತು. ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕೋಟೆಕಾರು ಬ್ಯಾಂಕ್ ದರೋಡೆ ಹಿಂದೆ ಬಿಹಾರ ಗ್ಯಾಂಗ್ ಕೈವಾಡ ಶಂಕೆ ಇರುವ ಅನುಮಾನ ವ್ಯಕ್ತ ಆಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೋಟೆಕಾರು ಬ್ಯಾಂಕ್ ದರೋಡೆ ಮಾದರಿ ಒಡಿಶಾದಲ್ಲೂ ದರೋಡೆಯಾಗಿತ್ತು. ಒಡಿಶಾದ ಸಬಲ್ಪುರದ ಮಣಪುರಂ ಫೈನಾನ್ಸ್ನಲ್ಲಿ ಹಾಡ ಹಗಲೇ ದರೋಡೆ ಆಗಿತ್ತು. ಮಾಸ್ಕ್ ಧರಿಸಿ ಬಂದಿದ್ದ 7 ರಿಂದ 10 ಮಂದಿ ದರೋಡೆಕೋರರು ಬ್ಯಾಂಕ್ ಸಿಬ್ಬಂದಿ ತಲೆಗೆ ಗನ್ನಿಟ್ಟು ಬ್ಯಾಂಕ್ನಲ್ಲಿದ್ದ ಹಣ, ಚಿನ್ನಾಭರಣಗಳನ್ನು ದೋಚಿದ್ರು. ಕೇವಲ 23 ನಿಮಿಷಗಳಲ್ಲಿ ಬ್ಯಾಂಕ್ನ ಕೊಳ್ಳೆ ಹೊಡೆದು 4 ಲಕ್ಷ ಕ್ಯಾಶ್, 30 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕದ್ದೊಯ್ದಿದ್ರು. 10 ದಿನಗಳ ಬಳಿಕ ಈ ಪೈಕಿ ದರೋಡೆಕೋರರ ಪೈಕಿ ಬಿಹಾರ ಮೂಲದ 2ರನ್ನ ಬಂಧನ ಮಾಡಲಾಗಿತ್ತು. ತನಿಖೆಯ ಸಂದರ್ಭದಲ್ಲಿ ದೇಶದ ನಾನಾ ರಾಜ್ಯಗಳಲ್ಲಿ ಬಿಹಾರಿ ಟೀಮ್ ಬೀಡು ಬಿಟ್ಟಿರೋದು ಬೆಳಕಿಗೆ ಬಂದಿತ್ತು. ಈಗ ಕೋಟೆಕಾರು ಬ್ಯಾಂಕ್ ದರೋಡೆ ಹಿಂದೆ ಕೂಡ ಬಿಹಾರಿ ಗ್ಯಾಂಗ್ ಕೈವಾಡ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಕೋಟೆಕಾರು ಬ್ಯಾಂಕ್ ದರೋಡೆ ತನಿಖೆ ದಿಕ್ಕು ತಪ್ಪಿಸಲು ದರೋಡೆಕೋರರು 2 ಕಾರ್ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ದರೋಡೆಕೋರರು ಲೂಟಿ ಮಾಡಲು ಫಿಯೇಟ್ ಕಾರಲ್ಲಿ ಬಂದಿದ್ದು, ಬಳಿಕ ಶವರ್ಲೆ ಕಾರ್ನಲ್ಲಿ ಹಣ, ಚಿನ್ನ ಸಾಗಾಟ ಮಾಡಿದ್ದಾರೆ. 2 ಕಾರು 2 ದಿಕ್ಕಿನಲ್ಲಿ ಸಾಗಿ ಕೇರಳಕ್ಕೆ ಹೋಗಿರಬಹುದು ಅನ್ನೋ ಅನುಮಾನ ಇದ್ದು 3 ಪ್ರತ್ಯೇಕ ಪೊಲೀಸ್ ತಂಡಗಳು ದರೋಡೆಕೋರರ ಪತ್ತೆಗೆ ಬಲೆ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.